ಊರಿಗೆ ಹೋಗಕ್ಕೆ ಬ್ಯಾಗು ಎಲ್ಲ ರೆಡಿ ಮಾಡಿದ್ದಾಯ್ತು. ನನ್ನ ಬಟ್ಟೆ, ನಮ್ಮ ಯಜಮಾನ್ರ ಬಟ್ಟೆ ಎಲ್ಲ ತುಂಬ್ಕೊಂಡ್ಬಿಟ್ಟಿದೀನಿ. ಇಲ್ಲೆಲ್ಲ ಒಂದೆರಡು ಸ್ವಲ್ಪ ಬಿಟ್ಟಿದ್ದೀನಿ. ಇನ್ನೇನು ಪರ್ಮನೆಂಟ್ ಆಗಿ ನಾವು ನಮ್ಮ ತವ್ರ ಮನೇಲಿ ಇರ್ತೀವಲ್ಲ, ನಾನು ನನ್ನ ಗಂಡ. ಇನ್ಯಾಕೆ ಇಲ್ಲೆಲ್ಲ ಬಟ್ಟೆ ಗಿಟ್ಟೆ ಎಲ್ಲ ನಮ್ಮ ವಸ್ತುಗಳ್ನು ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಇನ್ಮೇಲೆ ಅತ್ತೆ ಕಟ ಇರಲ್ಲ, ಮಾಮೂನ್ ಕಟ ಇರಲ್ಲ, ಯಾವ ಕಟನೂ ಇರಲ್ಲ. ಅಲ್ಲಿ ನಮ್ಮ ಮನೆಯಾಗ ಆರಾಮ ಮಹಾರಾಣಿ ತರ ಇರ್ಬೋದು. ನನ್ನ ಗಂಡನು ನನ್ನ ಜೊತೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೆಂಗೋ ಅಳಿಯ ತುಂಬಾ ಒಳ್ಳೆಯವನು, ಇಲ್ಲಿಗೆ ಬಂದಿದ್ದಾನೆ ಅತ್ತೆ ಮಾವನ್ ನೋಡ್ಕೊಳಕ್ಕೆ ಅಂತ ನಮ್ಮೂರಾಗೂ ಹೊಗಳ್ತಾರೆ. ನನ್ನ ಗಂಡ ನನ್ನ ಜೊತೆಗೆ ಬಂದ್ರೆ ಹೆಂಗೋ ಪೂಜೆಗೆ ಅಂತ ಹೇಳಿದೀನಿ, ಅದಕ್ಕೆ ಹೊರಟಿದ್ದಾರೆ. ಕರ್ಕೊಂಡೋಗ್ಬಿಟ್ರೆ ಏನಾದ್ರೂ ಒಂದ್ ಹೇಳಿ ಅಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗ್ಬಿಡ್ಬೇಕು ನಮ್ಮ ಅಮ್ಮರ ಮನೆಗೆ. ಈ ಕಡೆ ತಲೆನೂ ಹಾಕಲ್ಲಪ್ಪ. ಅಲ್ಲಿಗೆ ಹೋಗ್ಬಿಟ್ರೆ ಎಲ್ಲಿಗೆ ಹೋದ್ರು ನನ್ನ ಗಂಡ ಇನ್ನೂ ಬಂದಿಲ್ವಲ್ಲ. ಪುಷ್ಪ ಪುಷ್ಪ ಏನ್ ಮಾಡ್ತಿದ್ಯಾ? ಇನ್ನೇನ್ರಿ ಮಾಡ್ಲಿ, ಊರ್ಗ್ ಹೋಗಕ್ಕೆ ಹೊರಡ್ತಾ ಇದ್ದೆ, ಎಲ್ಲ ಬ್ಯಾಗ್ ಎಲ್ಲ ತಗೊಂಡು. ಬೇಗ ನಡೀರಿ ಹೋಗೋಣ, ಬಸ್ಸಿಗೆ ಟೈಮ್ ಆಗುತ್ತೆ. ಅಲ್ಲ, ನಾನು ಬರಲೇಬೇಕಾ? ಕೆಲ್ಸಕ್ಕೆ ಬೇರೆ ಹೇಳ್ಬಿಟ್ಟಿದ್ದೆ. ಅಯ್ಯೋ ಕೆಲ್ಸ ನನ್ ಮುಂಚೆನೆ ಹೇಳಿರ್ಲಿಲ್ವಾ ಊರಿಗೆ ಹೋಗೋಣ ಅಂತನಾ? ಹೋಗೋಣ ಅಂತ ನೀವೇ ಒಪ್ಕೊಂಡಿದ್ರಿ. ಈಗ ನೋಡಿದ್ರೆ ಕೆಲಸ ಅದು ಇದು ಅಂತ ಹೇಳ್ತಾ ಇದ್ದೀರಲ್ಲ. ಅಯ್ಯೋ ಆ ಕೆಲಸ ದಿನ ಇದ್ದಿದ್ದಂಗೆ ಇರುತ್ತೆ. ಈಗ ಕೆಲ್ಸಕ್ಕೆ ಇನ್ನೊಂದ್ ದಿವಸ ಹೋಗ್ಬೋದು. ಅಲ್ಲಿ ಪೂಜೆನ ನಾವು ಕಳ್ಕೊಂಬಕ್ಕಾಗಲ್ಲ. ನಮಗೋಸ್ಕರ ನಮ್ಮ ಅಪ್ಪ ಅಮ್ಮ ಪೂಜೆ ಇಟ್ಕೊಂಡಿದ್ದಾರೆ ಗೊತ್ತಾ. ಸುಮ್ನೆ ಹೊಡಿ ನಡೀರಿ ಹೋಗೋಣ. ನಿಮ್ಮ ಅಮ್ಮ ಎಲ್ಗೋದ್ರು? ಹೌದಾ, ಈಗಿನ ಅವಣ್ಣಯ್ಯ ಬಂದಿತ್ತು ಅಲ್ಲಿಗೆ ನಮ್ಮೂರ ಹತ್ರ. ಅವಣ್ಣ ನೀನಾದರೆ ಚೆನ್ನಾಗಿ ಅಡ್ಜಸ್ಟ್ ಆಗ್ತೀಯಾ, ನೀನೇ ಬಾರಪ್ಪ, ದಾಳಿಂಬೆ ಗಿಡ ಇಕ್ಕಿದೀವಿ ಅಲ್ಲೇನೆ, ಇನ್ನು ಸ್ವಲ್ಪ ಇದ್ದಾವೆ, ಇಕ್ಕದಾಗ್ಬಿಡುತ್ತೆ, ಇನ್ನೊಂದು 3 ದಿವಸ ಬಾ ಅಂತನ ಹೇಳೈತೆ ಅವಣ್ಣಯ್ಯ. ಏನು ಮಾಡೋದು ಪುಷ್ಪ? ಅಲ್ಲ, ನೀನೊಬ್ಬಳೇ ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ಬೋದಲ್ವಾ? ನಾನು ತೀರಾ ಇನ್ನೊಂದು ದಿವಸ ಯಾವಾಗಾದ್ರೂ ಇಬ್ಬರು ಹೋಗ್ಬೋದು. ಅಯ್ಯೋ ರೀ, ಏನಿದು ನೀವು ಇದಕ್ಕಿದಂಗೆನೆ ಹಿಂಗ್ ಬರಲ್ಲ ಅಂತಂದ್ರೆ? ನಮ್ಮಮ್ಮ ಎಷ್ಟು ಆಸೆಯಿಂದನ ಇಬ್ರು ಬರ್ಬೇಕು ಅಂತ ಹೇಳೋಗಿದ್ದಾರೆ. ನೀವ್ ಬರಲ್ಲ ಅಂದ್ರೆ ನಾನು ಹೋಗಲ್ಲ ಅಷ್ಟೇನೆ. ಅಲ್ಲ ಪುಷ್ಪ, ನೀನು ಹೋಗ್ಬಾ, ನಮಗೋಸ್ಕರ ಪೂಜೆ ಇಟ್ಕೊಂಡಿದ್ದಾರೆ ಅಂತ ಹೇಳ್ತೀಯಾ? ಹೋಗಿದ್ರೆ ನಿಮ್ಮ ಅಪ್ಪ ಅಮ್ಮ ಬೇಜಾರಾಗಲ್ವಾ? ನೀನು ಹೋಗ್ಬಾ, ಹೋಗಿ 1-2 ದಿವಸ ಇದ್ದು ಬಾ. ಬೇಕು ಅಂದರೆ ನಾನು ತಿರಾ ಬಂದು ಕರ್ಕೊಂಬರ್ತೀನಿ. ಇಲ್ಲ ನಾನು ನೀನು ಜೊತೆಗೆ ಹೋಗ್ಬೇಕು. ನಾನು ನಿಮ್ಮ ಬಟ್ಟೆ ಎಲ್ಲನ ಬ್ಯಾಗಿಗೆ ತುಂಬ್ಕೊಂಡಿದ್ದೀನಿ. ನೀವೀಗ ಬರಲ್ಲ ಅಂದ್ರೆ ದಾಳಿಂಬೆ ಇಕ್ಕಮದು ಬೇಕು ಅಂದ್ರೆ ಯಾರಾದ್ರೂ ಬೇರೆ ಕೂಲೇನು ಕರ್ಸ್ಕೊಂಡು ಇಟ್ಕೊಂತಾರೆ ಅವರು. ಸುಮ್ಮನೆ ನಡೀರಿ ನೀವು. ನೀವೇನೇನು ಪರ್ಮನೆಂಟ್ ಅಂತ ಹೇಳಿ ಬರ್ಕೊಟ್ಟಿದ್ದೀರಾ ಅವ್ರಿಗೇನು? ನೀವು ಒಳ್ಳೆ ನನಗೆ ಬೇಜಾರು ಮಾಡಬೇಡಿ ನೀವು. ಅಯ್ಯೋ, ಏನು ಮಾಡೋದು ಈಗ ಪುಷ್ಪ? ಅವ್ರು ಬೇರೆ ಪಾಪ, ನಾನಾದರೆ ಚೆನ್ನಾಗಿ ಎಲ್ಲನ ಸಸಿ ಇಡೋದು, ಗೊಬ್ಬರ ಎಷ್ಟು ಹಾಕಬೇಕು, ಮಣ್ಣು ಎಷ್ಟು ಹಾಕಬೇಕು ಅಂತ ನಾನು ನೋಡಿಕೊಂಡು ಸರಿಯಾಗಿ ಗಿಡ ನೆಡ್ತೀನಿ ಅಂತ ನಾನೇ ಇಕ್ಲಿ ಅಂತ. ಈಗ ಅರ್ಧ ಆಗೈತಲ್ವ, ನಾನೇ ಎಲ್ಲನ ಅದಕ್ಕೆ ರೆಡಿ ಮಾಡಿರೋದು. ಈಗ ನಾನಿಲ್ಲ ಅಂದರೆ ಅವರು ಇಬ್ಬರು ಕೂಲಿಯರ್ಗಳಿಗೆ ಅಷ್ಟು ಇದಿಲ್ಲ, ಐಡಿಯಾ ಇಲ್ಲ ಗಿಡಗಳನ್ನ ಯಾವ ರೀತಿ ಇಕ್ಕಬೇಕು, ಗೊಬ್ಬರ ಎಷ್ಟು ಹಾಕಬೇಕು, ಮಣ್ಣು ಎಷ್ಟು ಹಾಕಬೇಕು, ಎಷ್ಟು ಆಳ ಗುಂಡಿ ತೆಗಿಬೇಕು ಅಂತಾನ. ಹಂಗಾಗಿ ನನ್ನೇ ಕರಿತಾ ಇದ್ದಾರೆ. ಅವ್ರು ಬೇರೆ ತುಂಬ ಒಳ್ಳೆಯವರು, ನಮ್ಮ ಕಷ್ಟ ಕಾಲದಲ್ಲಿ ದುಡ್ಡು ಕೊಟ್ಟಿದ್ದಾರೆ. ಅವ್ರಿಗೆ ಇಲ್ಲ ಅಂತ ಹೇಳಕ್ ಆಗ್ತಿಲ್ವಲ್ಲ ಪುಷ್ಪ? ಅದೆಲ್ಲ ಗೊತ್ತಿಲ್ಲ, ನಾವಿಬ್ರು ಹೋಗ್ತಾ ಇದೀವಿ ಈಗ ಅಷ್ಟೇನೆ. ನಡೀರಿ ಹೋಗೋಣ ಸುಮ್ಮನೆ. ಏನು ನೀವು ಬಂದ ಮೇಲೆ ಬೇಕು ಅಂದ್ರೆ ಇಟ್ಕೊಂಬ್ಲಿ. ಏನು ನೀವು ಒಬ್ರೇನ ಅಂತಾನೆ ಇಡೋದು? ಇನ್ನು ಬೇಜಾನ್ ಜನ ಮಸ್ತಾಗಿ ದಾಳಿಂಬೆ ಗಿಡ ಇಟ್ಟಿರೋರು ಇದ್ದಾರೆ. ಏನ್ ನೀವೊಬ್ರೇ ಅಂತಾನ? ಅಲ್ಲ, ನೀವು ನಮ್ಮ ಅಪ್ಪ ಅಮ್ಮ ಮೇಲೆ ಗೌರವ ಇಟ್ಕೊಂಡಿದ್ರೋ ಇಲ್ವೋ? ಅಲ್ಲ, ಬರ್ತೀನಿ ಅಂತ ಹೇಳಿದೀನಿ ನಾನು, ಇಬ್ರು ಬರ್ತೀವಿ ಅಂತಾನ. ನಮ್ಮ ಅಪ್ಪ ಅಮ್ಮ ಅಲ್ಲಿ ಕಾಯ್ತಾ ಇರ್ತಾರೆ ನಮಗೋಸ್ಕರನ. ನೀವೀಗ ಬರಲ್ಲ ಅಂತಂದ್ರೆ ನನಗೆ ಬೇಜಾರಾಗುತ್ತೆ. ನಾನು ಹೋಗಲ್ಲ ಬಿಡಿ, ನೀವು ಹೋಗ್ಲಿಲ್ಲ ಅಂದ್ರೆ. ಏನಾಯ್ತು ಮದೇಶ? ಯಾಕೋ ಎಲ್ಲಿಗೆ ಹೋಗ್ಬೇಕು? ಏನೂ ಇಲ್ಲಮ್ಮ, ಅದೇ ಇವ್ರ ಅಪ್ಪ ಅಮ್ಮ ಏನೋ ಪೂಜೆ ಇಟ್ಕೊಂಡಿದ್ದಾರಂತೆ, ಅದಕ್ಕೆ ನಮ್ಮಿಬ್ರಿಗೂ ಬರೋಕ್ಕೆ ಹೇಳಿದ್ದಾರೆ. ಹೋಗೋಣ ಅಂತ ಇವಳು ಆಟ ಹಿಡಿದಿದ್ದಾಳೆ. ಆದರೆ ಆ ಮಾರಣ್ಣವರು ಇದು ದಾಳಿಂಬೆ ಗಿಡನ ಅರ್ಧ ಇಟ್ಟು ಬಂದಿದ್ದೀನಿ, ಇನ್ನು ಅರ್ಧ ನೀನೇ ಇಕ್ಬೇಕು ಅಂತ ಇವತ್ತು ಬೇರೆ ಬಂದು ಹೇಳೋಗಿದ್ದಾರೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇವಳು ನೋಡಿದರೆ ನೀನು ಬರಲಿಲ್ಲ ಅಂದರೆ ನಾನು ಹೋಗಲ್ಲ ಅಂತ ಕೂತ್ಕೊಂಡವಳೆ. ಏನಮ್ಮ ಮಾಡೋದು? ಆ ಅಣ್ಣರು ಬೇರೆ ಪಾಪ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ ನನ್ನ ಮೇಲೆ. ನೀನೇ ಬರಬೇಕು ಅಂತ ಬೇರೆ ಒತ್ತಾಯ ಮಾಡಿ ಹೇಳ್ತಾ ಇದ್ದಾರೆ. ಈಗ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇವಳು ನೋಡ್ರಿ ಆಟ ಮಾಡ್ತಾ ಇದ್ದಾಳೆ. ಅಷ್ಟೇ ತಾನೇ? ಅವಣ್ಣಗೆ ನಾನು ಹೇಳ್ತೀನಿ, ನಿಮಗೋಸ್ಕರ ಪೂಜೆ ಇಟ್ಕೊಂಡವ್ರೆ ಅಂದರೆ ಪೂಜೆನ ಇನ್ನೊಂದು ದಿವಸ ಮಾಡೋಕ್ಕಾಗುತ್ತಾ? ಈ ದಾಳಿಂಬೆ ಗಿಡ ಬೇಕು ಅಂದರೆ ನೀನು ಬಂದ್ಮೇಲೂ ಇಟ್ಕೋಬೋದು, ಏನು ಪರವಾಗಿಲ್ಲ. ನೀನು ಆ ಪುಷ್ಪನ ಜೊತೆ ಅವ್ರ ತವ್ರ ಮನೆಗೆ ಹೋಗಿ ಪೂಜೆ ಗೀಜೆ ಮುಗಿಸ್ಕೊಂಡು ಒಂದು ದಿವಸ ಇದ್ದು ಊಟ ಮಾಡ್ಕೊಂಡು ಬಂದ್ಬಿಡ್ರಿ. ಇವತ್ತು ಯಾವತ್ತಮ್ಮ ಇರೋದು? ಓ ಪರವಾಗಿಲ್ಲ, ನಮ್ಮ ಅತ್ತೆನೂ ನನ್ನ ಪರವಾಗಿ ಮಾತಾಡ್ತಾ ಇದ್ದಾರೆ. ಹೋಗಿ ಪೂಜೆ ಮುಗಿಸ್ಕೊಂಡು ಚಿಕನ್ ಮಟನ್ ಊಟ ಮಾಡ್ಕೊಂಡು 2 ದಿವಸದಾಗ ಬಂದುಬಿಡ್ತೀವಿ ಅಂತ ತಿಳ್ಕೊಂಡವ್ರೆ. ನಮ್ಮ ಅತ್ತೆಗೆ ಇನ್ನೂ ಗೊತ್ತಿಲ್ಲ, ಕರ್ಕೊಂಡು ಹೋಗ್ತಾ ಇರೋದು ಪರ್ಮನೆಂಟಾಗಿ ಅಲ್ಲೇ ಮನೆ ಅಳಿಯನ್ ಮಾಡ್ಕೊಳಕ್ಕೆ ಅಂತ. ಸದ್ಯಕ್ಕೆ ಈಗ ಹೇಳಲ್ಲ, ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಅತ್ತೆಗೆ. ಈಗ ನಮ್ಮ ಅತ್ತೆ ಹೆಂಗೋ ನನ್ನ ಪರವಾಗಿದ್ದಾರೆ. ನಮ್ಮ ಯಜಮಾನ್ರಿಗೆ ಹೇಳ್ ಕಳಿಸ್ತಾ ಇದ್ದಾರೆ ಹೋಗ್ಬಾ ಅಂತಾನ. ಏನಂತಾಳೋ ಏನೋ ನಮ್ಮ ಅತ್ತೆ ಅಂತ ನನಗೂ ಚಿಂತೆ ಆಗ್ಬಿಟ್ಟಿತ್ತು. ಈ ಅಮ್ಮನು ಬೇಡ ಅಂತಾಳೋ ಏನೋ ಅಂತ. ಸದ್ಯ ಹೆಂಗೋ
ಹೋಗು ಅಂತ ಹೇಳ್ತಾ ಇತ್ತಲ್ಲ ಮಗನ್ನ. ಅಲ್ಲಮ್ಮ ಅದು ಆ ಅಣ್ಣ ಬೇರೆ ಮತ್ತೆ ಬಂದು ಹೇಳೋದ್ರು. ನಾನು ಹಂಗೂ ಬೆಳಗ್ಗೆ ಹೋಗೋಣ ಅಂತ ಪುಷ್ಪಗೆ ಹೇಳಿದ್ದೆ. ಅವಣ್ಣ ಈಗ ತಾನೇ ಸ್ವಲ್ಪ ಹೊತ್ತಿ ಮುಂಚೆ ಮನೆ ಹತ್ರ ಬಂದು ಎಲ್ಲೂ ಹೋಗ್ಬೇಡಪ್ಪ, ಇನ್ನು 3 ದಿವಸ ಆಗ್ಬಿಡುತ್ತೆ ಕೆಲಸ ಅಂತ ಬೇರೆ ಹೇಳೋದ್ರು. ಈಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನಾನು ಇದ್ದೀನಲ್ಲೋ, ನಾನು ಹೇಳ್ತೀನಿ ಬಿಡು. ಇಲ್ಲಾಂದ್ರೆ ನಿಮ್ಮಪ್ಪನೇ ಹೋಗ್ತಾರೆ. ನಿಮ್ಮಪ್ಪ ಹೆಂಗೂ ನಾಳಿಕೆ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ. ನಿಮ್ಮಪ್ಪನ ನೋಡೇನೆ ತಾನೆ ನೀನು ಗಿಡ ಇಕ್ಕೋದು ಎಲ್ಲನ ಚೆನ್ನಾಗಿ ಕಲ್ತಿರೋದು. ನಿಮ್ಮಪ್ಪನೇ ಕಳಿಸ್ತೀನಿ ಆ ಅಣ್ಣರ ಹೊಲಕ್ಕೆ ದಾಳಿಂಬೆ ಗಿಡ ಇಕ್ಕಕ್ಕೆ. ನೀನು ಹೋಗು, ನಿಮ್ಮ ಅತ್ತೆ ಮನೆಗೆ ಹೋಗಿ ಪೂಜೆ ಗೀಜೆ ಮುಗಿಸ್ಕೊಂಡು ಬಾ. ಅವ್ರಿಗೂ ಖುಷಿ ಆಗುತ್ತೆ. ಹೌದಾ, ಸರಿ ಅಮ್ಮ. ನೀನು ಹೇಳಿದ್ರೆ ಸರಿ ಆಯಿತು, ಹೋಗ್ತೀನಿ ಬಿಡು. ಅಪ್ಪ ಎಲ್ಗೋಯ್ತು? ನಿಮ್ಮಪ್ಪ ಇಲ್ಲೇ ಎಲ್ಲೋ ಆ ದನನ ಕಟ್ಟಾಕ್ ಬರಕ್ ಹೋಗೈತಿ. ಗಾಡಿ ನೆಳಕ್ ನಿಲ್ಸಿ ದನ ಕಟ್ಟಾಕ್ ಬರ್ತೀನಿ ಅಂತ ಹೋಗೈತೆ. ಬರುತ್ತೆ ನಿಮ್ಮಪ್ಪಗೆ ನಾನು ಹೇಳ್ತೀನಿ. ಯಾವಾಗ ಇವಾಗ ಹೋಗ್ತಿರೋ ಊರಿಗೆ? ಏನೇ ಪುಷ್ಪ, ಯಾವಾಗಲೇ ಹೋಗೋದು? ಅತ್ತೆ ಇವತ್ತೇನೆ ಆಳೆ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡು ಹೊರಟಿದ್ದೀನಿ. ಈ ಅಪ್ಪಗೆ ಎದ್ದಾಗ್ಲೇ ಹೇಳಿದ್ದೆ, ಆದ್ರೆ ಈಗ ಎದ್ದಾಗ ಹೂ ಅಂತಂದು ಈಗ ಬರಲ್ಲ ಅಂತ ಹೇಳತ್ ನೋಡತ್ತೆ. ನನಗೆ ಬೇಜಾರಾಗಲ್ವಾ ಹೊರಟ ಮೇಲೆ ಹಿಂಗ್ ಬರಲ್ಲ ಅಂತಂದ್ರೆ? ಅಲ್ಲ ನಾನೊಬ್ಬಳೇ ಹೋದ್ರೆ ಏನ್ ಚೆನ್ನಾಗಿರುತ್ತೆ? ಹೊಸ್ತ ಮದ್ವೆ ಆಗಿದ್ದಾರೆ ಮಗಳು ಒಳಿಯನ ಅಂತಾನ, ಅವ್ರ ಜೀವನ ನಮ್ ಜೀವನ ಚೆನ್ನಾಗಿರ್ಲಿ ಅಂತಾನ ಏನೋ ಪೂಜೆ ಮಾಡಿಸ್ತಾ ಇದ್ದಾರೆ. ಈಗ ನಾವು ಇಬ್ರು ಹೋಗ್ಲಿಲ್ಲ ಅಂದ್ರೆ ಅವ್ರಿಗೆ ಎಷ್ಟು ಬೇಜಾರಾಗಲ್ವಾ? ಹೇಳಿ ಅತ್ತೆ ನೀವೇನೆ. ಹೌದಾ, ಸರಿ ಆಯ್ತು ಮದೇಶ. ನೀನು ಪುಷ್ಪ ಕರ್ಕೊಂಡು ಹೋಗಿ. ಅದ್ರ ಬಗ್ಗೆ ನೀನೇನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ನಿಮ್ಮ ಅಪ್ಪಗೆ ಹೇಳಿ, ನಿಮ್ಮ ಅಪ್ಪನೇ ಕಳಿಸ್ತೀನಿ. ಅಲ್ಲಮ್ಮ, ಅಪ್ಪ ಎಲ್ಲೋ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೇಕಿತ್ತೇನೋ? ಆ ಕೆಲ್ಸಕ್ಕೆ ಇನ್ನೊಂದ್ಸಲ ಯಾವಾಗನ ಹೋಗುತ್ತೆ ನಿಮ್ಮ ಅಪ್ಪಯ್ಯ. ಈಗ ಪೂಜೆ ಇಕ್ಕೊಂಡಿರ ತಾನೆ. ಸುಮ್ಮನೆ ಹೋಗು. ಪುಷ್ಪ ಹೋಗಮ್ಮ, ಕರ್ಕೊಂಡು ಹೋಗು. ಸರಿ ಅತ್ತೆ ಆಯ್ತು ರೀ, ನಡೀರಿ. ನಿಮ್ಮ ಅಮ್ಮನಿಗೆ ಹೇಳಿದ್ಮೇಲೆ ನೀವಿನ್ನ ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ದುಡಿಯೋದು ಇದ್ದಿದ್ದೇನೆ. ನಡೀರಿ, ಸ್ವಲ್ಪ ಖುಷಿನೂ ಇರಬೇಕು ಜೀವನದಲ್ಲಿ. ಬರೀ ದುಡಿಯೋದು ಅಷ್ಟೇ ಮುಖ್ಯ ಅಲ್ಲ. ನಡೀರಿ. ನಿಮ್ಗೆ ಏನ್ ಗೊತ್ತಾಗುತ್ತೆ? ಯಾವಾಗ್ಲೂ ಬರೀ ಕೆಲಸ ಅಂತಿರ್ತೀರ. ದುಡಿದ್ರೆ ಅಲ್ವೇನಮ್ಮ ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗೋದು? ದುಡ್ಡು ದುಡಿಲಿಲ್ಲ ಅಂದ್ರೆ ತಿನ್ನಕ್ಕೂ ಉಣ್ಣಕ್ಕೂ ಇಟ್ಕೊಳಕ್ಕೂ ಏನು ಖರ್ಚು ಮಾಡೋಕ್ಕೆ ದುಡ್ಡು ಬೇಕು ತಾನೆ? ಜೀವನದಲ್ಲಿ ಖುಷಿನೂ ಇರಬೇಕು. ಖುಷಿ ಇರಬೇಕು ಅಂದರೆ ದುಡ್ಡು ಇರಬೇಕು. ದುಡ್ಡು ಬೇಕು ಅಂದರೆ ದುಡಿಬೇಕು. ಅಯ್ಯೋ, ನಿಮ್ಮ ಉಪದೇಶ ಸಾಕು. ನಡೀರಿ. ನಡೀರಿ. ಆಯ್ತು, ಬಾ ಹೋಗೋಣ. ನಡೀರಿ ಬೇಗ. ಅಮ್ಮ ಹೋಗಿ ಬರಲಾ? ಬೇಗ ಬಂದ್ಬಿಡ್ತೀವಿ ಪೂಜೆ ಮುಗಿಸ್ಕೊಂಡು. ಅಯ್ಯೋ ರೀ, ನಾವು ಹೋಗಿ ಪೂಜೆ ಮುಗಿಸ್ಕೊಂಡು ಆಮೇಲೆ ನಮ್ಮ ಮನೆ ದೇವ್ರಿಗೂ ಹೋಗ್ಬೇಕು. ಅಲ್ಲಿನೂ ಅರ್ಕೆ ಮಾಡ್ಕೊಂಡಿದ್ರಂತೆ ನಮ್ಮ ಅಮ್ಮಯ್ಯ ನಮ್ಮ ಅಪ್ಪಯ್ಯ. ಅತ್ತೆ ನಾವು ಇನ್ನೂ 1 ವಾರ ಬರಲ್ಲ ಅತ್ತೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಇದು ದೇವ್ರ ಕೆಲಸ. 1 ವಾರನಾ? ಹೌದು ರೀ, 1 ವಾರ. ಆದೇಶ ಆದ್ರೂ ಆಗ್ಲಿ, ನೀನ್ ಎಲ್ಲಿ ಅತ್ತೆ ಮನೆಗೆ ಹೋಗಿ 2 ದಿವಸನೂ ಯಾವತ್ತೂ ಇಲ್ಲಲ್ಲ. ಇವತ್ತೇನೋ ಪೂಜೆ ಗೀಜೆ ಮನೆ ದೇವ್ರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದಾರಂತೆ, ಅರ್ಕೆ ಬೇರೆ ಅಂತ. ದೇವ್ರ ಕಾರ್ಯ ಹಂಗೆಲ್ಲನ ಇಲ್ಲ ಅಂತ ಹೇಳ್ಬಾರ್ದು. ಹೋಗು, ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಎಲ್ಲ ಹೋಗಿ ಮನೆ ದೇವ್ರಿಗೂ ಹೋಗಿ ಪೂಜೆ ಮಾಡಿಸ್ಕೊಂಡು ಎಲ್ಲ ಒಳ್ಳೇದಾಗ್ಲಪ್ಪ ದೇವ್ರೇ ಅಂತನ ಕೇಳ್ಕೊಂಡು ಬಾ. ಹೋಗು ನಿಧಾನವಾಗಿ. ಎಲ್ಲ ಒಳ್ಳೇದಾಗುತ್ತೆ. ಹೋಗು ಸುಮ್ಮನೆ. ಅಲ್ಲಮ್ಮ, 1 ವಾರಗಟ್ಲೆ ನೆಂಟ್ರ ಮನೆಗಿದ್ರೆ ಹೆಂಗೆ ಸರಿಯಾಗುತ್ತೆ? ನಾನೆಲ್ಲ 3-4 ದಿವಸದಲ್ಲಿ ಬಂದ್ಬಿಡ್ಬೋದು ಅಂದ್ಕೊಂಡಿದ್ದೆ. ಇವಳು 1 ವಾರ ಅಂತಿದ್ದಾಳೆ. ಅಯ್ಯೋ, ಏನು ಮಾಡೋದಮ್ಮ ಈಗ? ಅಯ್ಯೋ ರೀ, ಬನ್ರಿ ಸುಮ್ಮನೆ. ಅತ್ತೆ ನಾವು ಹೋಗಿ ಬರ್ತೀವಿ. ಇವ್ರು ಸುಮ್ಮನೆ ಹಿಂಗೆ ರಾಗ ಎಳಿತಲೇ ಇರ್ತಾರೆ. ನೀವು ಹೇಳಿ ಕಳಿಸಿ, ನಾನು ಹೋಗ್ತೀನಿ. ಹಂಗೆ ಬರ್ರಿ ಜಲ್ದಿ. ಮದೇಶ ಹೋಗು. ಅವಳು ಹೋಗ್ತಿದ್ದಾಳೆ, ಬಸ್ಸಿಗೆ ಟೈಮ್ ಆಗುತ್ತೆ. ಎಷ್ಟು ದಿನ ಪೂಜೆ ಗೀಜೆ ಇದೆಯೋ ಎಲ್ಲ ಮುಗಿಸ್ಕೊಂಡು ನಿಧಾನಕ್ಕೆ ಬಾ. ಏನು ಅರ್ಜೆಂಟ್ ಏನೂ ಇಲ್ಲ. ಇಲ್ಲೆಲ್ಲ ನಾನು ನಿಮ್ಮ ಅಪ್ಪನೂ ನೋಡ್ಕೊಂತೀವಿ. ಹೋಗು. ಸರಿ ಆಯ್ತಮ್ಮ, ಹೋಗಿ ಬರ್ತೀನಿ. ಹುಷಾರು. ಹೆಂಗೋ ಇವತ್ತು ನನಗೆ ಮಗ ಇರೋದಕ್ಕೆ ಹುಷಾರು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಜವಾಬ್ದಾರಿ ತಗೊಂಡು ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಎಷ್ಟು ಜವಾಬ್ದಾರಿಯಿಂದನ ಊರಿಗೆ ಹೋಗಲ್ಲ ಅಂತ ಇದ್ದಾನೆ. ಇಂಥ ಮಗ ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ. ಹೆಂಗೋ ಅತ್ಲಾಗೆ ತಪ್ಪಿಸ್ಕೊಂಡಿದ್ದವನು ದೇವ್ರ ದಯಿಂದ ದೇವಸ್ಥಾನದಲ್ಲೇ ಸಿಕ್ಕದ. ಇನ್ನೊಬ್ರು ಯಾರಾದ್ರೂ ಹುಡುಗರಾಗಿದ್ರೆ ಹೆಂಡತಿ ಜೊತೆ ಜಾಲಿಯಾಗಿ ಸುತ್ತಾಡ್ಕೊಂಡು ಬರೋಣ, ಎಷ್ಟು ದಿನ ಆದ್ರೂ ಪರವಾಗಿಲ್ಲ ಅಂತ ಅನ್ನೋರು. ಆದ್ರೆ ನನ್ನ ಮಗ ಹಿತ್ಲಾಗುಳ್ದೆ ಚಿಂತೆ ಅವನಿಗೆ. ಬಂಗಾರದಂತವನು ನನ್ನ ಮಗ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.